ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ಶುಭೋದಯ. ಇವತ್ತು ಚಿಂತಾಮಣಿಯ ಒಂದು ಪುಟಾಣಿ ಹೋಟೆಲ್, ಆದ್ರೆ ತುಂಬಾ ಫೇಮಸ್ ಹೋಟೆಲ್ ಅಂತ ಇದು. ಸೊ ಒಂಥರ ಲೋಕಲ್ ಕ್ರೌಡ್ ನ ಅಟ್ರಾಕ್ಟ್ ಮಾಡುವಂತ ಇನ್ನೊಂದು ಪುಟ್ಟ ಜಾಗನ ನಿಮ್ಗೆ ತೋರ್ಸಕ್ಕೆ ಅಂತ ಬಂದಿದೀವಿ. ಶ್ರೀ ವಾಸವಿ ಹೋಟೆಲ್. ಅಂಕಲ್ ಇದು ಎಲ್ಲಿ ಬರುತ್ತೆ? ಅಗ್ರಹಾರ ಮೇನ್ ರೋಡ್. ಅಗ್ರಹಾರ ಮೇನ್ ರೋಡ್ ಏನ ಇದು? ಚಿಂತಾಮಣಿ ಅಗ್ರಹಾರ ಮೇನ್ ರೋಡ್, ಪಟಾಲಮ್ಮ ಟೆಂಪಲ್ ಹತ್ರ. ಓಹೋ, ಪಟಾಳಮ್ಮನ್ ಟೆಂಪಲ್ ಹತ್ರ. ಇದು ಬರೀ ಬೆಳಗ್ಗೆ ಮಾತ್ರ ಇರುತ್ತೆ? ಬೆಳಗ್ಗೆ ಮಾತ್ರ. ಓಕೆ. ಸೊ ವಾಸವಿ ಹೋಟೆಲ್ ಹೇಳಿ. 10:10 ಅಷ್ಟೇ ಕ್ಲೋಸ್. ಏನ್ ಅಂಕಲ್ ಇಲ್ಲಿ ತುಂಬಾ ಫೇಮಸ್? ಇಲ್ಲಿ ಖಾಲಿ ದೋಸೆ, ಮೇನ್ ಖಾಲಿ ದೋಸೆ, ಆಮೇಲೆ ಉಪ್ಪಿಟ್ಟು, ಪಲಾವು. ಓಕೆ, ಖಾಲಿ ದೋಸೆ ತುಂಬಾ 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 ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅಂಕಲ್. ಅದೇ ನಂಬರ್ 1. ಸಖತ್ ಸಾಫ್ಟ್ ಆಗಿರುತ್ತೆ ಅಂತ. ಸೊ ಅಂಕಲ್ ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂದ್ರೆ ಖಾಲಿ ದೋಸೆ ಇಸ್ ದ ಹೀರೋ ಆಫ್ ದ ಡಿಶ್, ಹೀರೋ ಆಫ್ ದ ಹೋಟೆಲ್. ಸೊ ಬನ್ನಿ, ಹಾಗಿದ್ರೆ ವಾಸವಿ ಹೋಟೆಲ್ ಅಲ್ಲಿ ಏನೇನ್ ಸಿಗತ್ತೆ, ಹೇಗಿದೆ ರುಚಿ, ಎಲ್ಲದನ್ನು ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋನಲ್ಲಿ. ಇದೊಂದು ಪುಟಾಣಿ ಜಾಗ ಆಯ್ತಾ, ಅಂದ್ರೆ ಒಂದು ಲೋಕಲ್ ಫುಡ್ ಜಾಯಿಂಟ್ ಅಂತ ಅನ್ಕೊಳ್ಳೋಣ. ಸೊ ಚಿಂತಾಮಣಿನಲ್ಲಿ ಸಾಕಷ್ಟು ಆತರ ಲೋಕಲ್ ಫುಡ್ ಜಾಯಿಂಟ್ ನಾವು ನಿಮಗೋಸ್ಕರ ತೋರಿಸ್ತಾ ಇದೀವಿ. ಸೊ ಅದರಲ್ಲಿ ಒಂದು ಈ ವಾಸವಿ ಹೋಟೆಲ್ ಆಡ್ ಮಾಡ್ಕೊಂಬಿಡಿ. ಓಕೆ, ಲೆಟ್ಸ್ ಗೋ. ಏನಂದ್ರೆ ಒಳಗಡೆ ಸಿಕ್ಕಾಪಟ್ಟೆ ಜನ ಆಯ್ತಾ, ಪುಟ್ಟು ಜಾಗ, ಜನ ಜಾಸ್ತಿ. ಇಲ್ಲಿ ಈಟಿಂಗು ಜಾಸ್ತಿ ಇದ್ದಾರೆ, ಪಾರ್ಸಲ್ ತಗೊಂಡು ಹೋಗೋರು ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಅಂಕಲ್ ಅಲ್ಲಿ ಒಳಗಡೆ ಜನಗಳ ಮಧ್ಯೆ ನಿಂತು ಆರ್ಡರ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಹೊರಗಡೆ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನೋಡಿ. ಆ್ಯಂಡ್ ಆಲ್ಸೋ ಇದು ಬ್ಯುಸಿ ರೋಡು. ಈ ಕಡೆ ಬನ್ನಿ, ಅಗ್ರಹಾರ ಮೇನ್ ರೋಡ್ ಅಂತ ಹೇಳಿದ್ರು. ಸೊ ಸ್ವಲ್ಪ ಬ್ಯುಸಿ ರೋಡು ಕೂಡ ಹೌದು. ಆ್ಯಂಡ್ ನೋಡಿ, ಪುಟಾಣಿದು, ಇಟ್ಸ್ ಅ ವೆರಿ ಸ್ಮಾಲ್ ಜಂಕ್ಷನ್. ಅಗ್ರಹಾರ ಮುಖ್ಯ ರಸ್ತೆ, ಚಿಂತಾಮಣಿ ನೋಡಿ ಅಲ್ಲೇ ಇದೆ ವಾಸವಿ ಹೋಟೆಲ್. ಸೊ ಒಳಗಡೆ ಇವಾಗ ನಾವು ಇಲ್ಲಿ ಫೇಮಸ್ ಆದಂಥ ಖಾಲಿ ದೋಸೆ ಮತ್ತು ಗೀ ರೋಸ್ಟ್ ಹೇಳ್ಬಿಟ್ಟಿದ್ದೀವಿ. ಯಾಕಂದರೆ ಎಲ್ಲ ಖಾಲಿಯಾಗಿ ಹೋಗ್ತಾ ಇದೆ ಅಂತ, ಎಲ್ಲ ಮುಗ್ದೋಗ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಇನ್ನು ನೆಕ್ಸ್ಟು ವೆಯ್ಟ್ ಮಾಡಿ ದೋಸೆ ತೊಗೊಳಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇವಾಗಲೇ ಎಲ್ಲ ಒಟ್ಟಿಗೆ ಆರ್ಡರ್ ಮಾಡಿಬಿಡ್ತಾ ಇದ್ದೀವಿ. ದೋಸೆ ಮಾತ್ರ ಇವಾಗಿರೋದು, ಇನ್ನೆಲ್ಲ ಖಾಲಿಯಾಗಿದೆ. ಸೊ ಏನೇನು ಸಿಗುತ್ತೆ, ಪಲಾವ್ ಸಿಗುತ್ತೆ, ಮತ್ತು ಇನ್ನೇನು ಸಿಗುತ್ತೆ ಅಂತ ಉಪ್ಪಿಟ್ಟು, ಇದೆಲ್ಲ ಖಾಲಿ ಆಗಿಬಿಟ್ಟಿದೆ ಇವತ್ತು. ಬಟ್ ನಾವು ದೋಸೆಗೆ ಬಂದಿರೋದು, ಸೊ ದೋಸೆ ತಿಂತಾ ಇದ್ದೀವಿ. ಓಕೆ, ದೋಸೆ ಅಂತೂ ಇದೆ. ಸೊ ಖಾಲಿ ದೋಸೆ ಮತ್ತೆ ಚಿತ್ರಾನ್ನ ನನಗೆ ಸಿಕ್ಕಿದೆ. ಉಪ್ಪಿಟ್ಟು ಒಂದಷ್ಟು, ಹೆಂಗೋ ಎಲ್ಲ ಖಾಲಿ ಅಂದಿದ್ದು, ಹೆಂಗೋ ಸದ್ಯ ನನಗೆ ಸಿಕ್ತು ಲಕ್ಕು ಆಯ್ತಾ. ಖಾಲಿ ದೋಸೆ ಅಂತೂ ನೋಡಿದ್ರಿ ಅಲ್ವಾ ಹೆಂಗೆ ಫಾಸ್ಟ್ ಮೂವಿಂಗ್ ಆಗಿದೆ ಅಂತ ನೋಡಿ. ನೋಡೋಕ್ಕದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಹೌದಾ? ನೀನು ಹೇಳ್ಬಿಟ್ಟ ತಿನ್ನೋಕ್ಕೂ ಚೆನ್ನಾಗಿದೆ ಅಂತ. ಚೆನ್ನಾದೇವಾ? ನೀನು ಅಷ್ಟು ಮೇತಕ್ಕೆ ಮಾತಾಡಿದ್ರೆ ಏನು ಕೇಳಿಸಲ್ಲ, ಮೈಕ್ ಹಾಕೊಂಡಿಲ್ಲ ನೀನು. ಸಕ್ಕತ್ತಾಗಿದೆ ಖಾಲಿ ದೋಸೆ. ಹೌದಾ? ಉಪ್ಪಿಟ್ಟು ಚೆನ್ನಾಗಿದೆಯಾ? ಖಾಲಿ ದೋಸೆ ನೋಡಿ ಹೇಳ್ತಾ ಇದಾರೆ ತುಂಬಾ ಹೈಜಿನಿಕ್ ಆಗಿರುತ್ತೆ ಅಂಡ್ ಹೊಟ್ಟೆ ಅಪ್ಸೆಟ್ ಆಗಲ್ಲ ಅಂತ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತಿನ್ಕೊಂಡು ಹೋದ್ರೆ ನಮ್ಗೆ ಹೊಟ್ಟೆ ಅಪ್ಸೆಟ್ ಆಗ್ಬಾರ್ದು, ಅದೇ ಇಂಪಾರ್ಟೆಂಟ್ ಆಕ್ಚುಲಿ. ಹೌದು ಹೌದು, ಕರೆಕ್ಟ್. ಒಂದ್ ನಿಮಿಷ ರೀ, ಮೈಕ್ಗಳು ತೆಗ್ದೇ ಬಿಡೋಣ, ಏನಕ್ಕೆ ಬೇಕು? ಓಕೆ ಓಕೆ, ಹಾ ಸಾರಿ. ಹಾಫ್ ಅನ್ ಅವರ್ ಅಲ್ಲಿ ಏನೋ ಹೇಳ್ತಾ ಇದ್ರಿ. ಹೌದು ಕರೆಕ್ಟ್, ತಿಂದು ಹೋದ ತಕ್ಷಣ ಗೊತ್ತಾಗ್ಬಿಡುತ್ತೆ ಗ್ಯಾಸು, ಹೊಟ್ಟೆ ಬ್ಲೋಟ್ ಆಗೋದು. ಸೊ ನೀವು ಸುಮಾರು ದಿನಗಳಿಂದ ಇಲ್ಲಿ ಬರ್ತಾ ಇದ್ದೀರಾ? ಓ ಹೌದಾ? ಏನ್ ನಿಮ್ ಹೆಸರು? ಮಹೇಶ್. ನೈಸ್. ನಿಮ್ ಹೆಸರು? ನೈಸ್. ಹೇಳಿ. ಸೊ ಇವರು ರೆಗ್ಯುಲರ್ ಕಸ್ಟಮರ್, ಡೈಲಿ ಕಸ್ಟಮರ್. ಸೊ ಹಾಗಾಗಿ ನಮಗೆ ಒಳ್ಳೆ ರಿವ್ಯೂ ಸಿಕ್ತು ಫಸ್ಟ್ ಡೇ. ಎನಿವೆ ನಾನು ಟೇಸ್ಟ್ ನೋಡ್ತಾ ಇದೀನಿ. ಲೆಮನ್ ರೈಸ್ ಕೊಟ್ಟಿದ್ದಾರೆ, ಒಂದ್ ಸ್ವಲ್ಪ ಇತ್ತು, ಮಿಕ್ಸ್ ಮಾಡಿ ತಿನ್ಬೇಕಾ? ದೋಸೆ ಜೊತೆ. ಓಕೆ, ಫಸ್ಟ್ ಬರೀ ಲೆಮನ್ ರೈಸ್ ಟ್ರೈ ಮಾಡ್ತಾ ಇದೀನಿ. ಪಲಾವ್ ಖಾಲಿ ಅಂತೆ. ಹೌದಾ? ಮುಗ್ದೋಗಿದೆ. ಪಲಾವ್ ಫುಲ್ ಸ್ಪೈಸಿ ಆಗಿರ್ತಿತ್ತಂತೆ, ಬೇಗ ಮುಗ್ದೋಗಿದೆ ಪಲಾವು. ಇವ್ರು ಹೇಳಿದ್ರು ನನಗೆ ದೋಸೆ ಕಾಂಬಿನೇಷನ್ ಅಲ್ಲಿ ಲೆಮನ್ ರೈಸ್ ತಿನ್ಬೇಕು ಅಂತ. ಲೆಮನ್ ರೈಸ್ ಸೆಪರೇಟ್ ಆಗಿ ಸಕ್ಕತ್ತಾಗಿದೆ, ದೋಸೆನೂ ಸೆಪರೇಟ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ವಿತ್ ಕಾಂಬಿನೇಷನ್, ಈಗ ವಿತ್ ಚಟ್ನಿ, ಬಾತ್ ಖಾಲಿ, ಇದು ಬಾತ್ ಖಾಲಿ.
ಹೊರಗಡೆ ಲೆಮನ್ ಸಾಲ್ಟ್ ಮಿಕ್ಸ್ ಮಾಡ್ತಾರೆ. ಲೆಮನ್ ಸಾಲ್ಟ್ ಇದು. ಅಲ್ಲ ಹೊರಗಡೆ ಓಕೆ ಓಕೆ ಓಕೆ. ಹಾ, ಇದು ನಿಂಬೆ ಹಣ್ಣು. ನಿಂಬೆ ನೀಟಾಗಿ ಗೊತ್ತಾಗತ್ತೆ, ಸಕ್ಕದಾಗಿದೆ. ಚೆನ್ನಾಗಿ ಸ್ವಲ್ಪ ನಿಂಬೆ ಹಣ್ಣು ಮುಂದಕ್ಕೆ ಹಾಕಿದ್ದಾರೆ. ಸೊ ತುಂಬಾ ಸೂಪರ್ ಆಗಿದೆ ಟೇಸ್ಟ್. ಒಂಥರ ಮನೇಲಿ ತಿನ್ನೋ ತರ ಇದೆ. ನಿಮ್ಗೆ ಹೋಟ್ಲಲ್ಲಿ ತಿಂತಾ ಇದೀವಿ ಏನೋ ಫೀಲ್ ಇಲ್ಲ, ಅದು ಒಂಥರ ಮನೇಲಿ ತಿಂತಾ ಇರೋ ತರ ಫೀಲ್ ಇದೆ. ಸೂಪರ್ ಆಗಿದೆ, ವೆರಿ ನೈಸ್. ಹಾ ಹೌದಲ್ಲ, ಉಪ್ಪಿಟ್ಟು ಟೇಸ್ಟ್ ಮಾಡೋಣ. ಈರುಳ್ಳಿ, ಟೊಮೆಟೊ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಇವನು ಚಟ್ನಿ ಜೊತೆ ಮಿಕ್ಸ್ ಮಾಡ್ಬಿಟ್ಟಿದ್ದಾನೆ. ಸೊ ಉಪ್ಪಿಟ್ಟನ್ನ ತಿಂತಾ ಇದೀನಿ ಈಗ. ಉಪ್ಪಿಟ್ಟು ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ರೀ ಇಲ್ಲಿ, ನಿಜ ಚೆನ್ನಾಗಿದೆ. ಚಿಕ್ಕ ಜಾಗ, ಇಷ್ಟು ಜನ ಇರೋದು ನೋಡ್ರೆ ನಿಮ್ಗೆ ಅರ್ಥ ಆಗ್ಬೇಕು ಚೆನ್ನಾಗಿದೆ ಅನ್ನೋದು. ಸೊ ಸೂಪರ್ ಆಗಿದೆ. ಇಟ್ಸ್ ಅ ಲೋಕಲ್ ಫುಡ್ ಜಾಯಿಂಟ್ ಆಯ್ತಾ. ಲೋಕಲ್ ಫುಡ್ ಜಾಯಿಂಟ್ ಒಳಗಡೆ ನೀಟಾಗಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿ ಅವರು ಅವ್ರು ನಿಂತ್ಕೊಂಡು ನೀಟಾಗಿ ಮಾಡ್ತಾ ಇದಾರೆ. ವೆರಿ ನೈಸ್, ಸೂಪರ್ ಆಗಿದೆ. ಒಂಥರ ನನ್ಗೆ ಖಾಲಿ ದೋಸೆ ತಿಂತಾ ಇದ್ರೆ ದ್ವಾರಕಾ ಹೋಟೆಲ್ ನೆನಪಾಗ್ತದೆ. ಖಾಲಿ ದೋಸೆ ಮೇಲೆ ಚೆನ್ನಾಗಿ ಚಟ್ನಿ ಹಾಕೊಂಡು, ಚಟ್ನಿ ಹಾಕೊಂಡು ಇಲ್ಲಿ ಹಾಗೆ ನೋಡಿ ಈ ತರ ಇರ್ತದೆ. ಎಷ್ಟು ಚೆನ್ನಾಗಿ ದೋಸೆ ನೋಡಿ, ಫುಲ್ ಫ್ಲಫಿ ಆಗಿ ಸಕ್ಕದಾಗಿದೆ. ಫುಲ್ ತೂತು ಫ್ಲಫಿ ಸ್ಪಾಂಜಿ ದೋಸೆ ಆಕ್ಚುಲಿ ಸೂಪರ್ ಆಗಿದೆ. ಖಾಲಿ ದೋಸೆ, ಚಿತ್ರಾನ್ನ ತುಂಬಾ ಚೆನ್ನಾಗಿದೆ, ಉಪ್ಪಿಟ್ಟು ಸಕ್ಕತ್ತಾಗಿತ್ತು. ಇಡ್ಲಿ ಜಾಗ ಇದೆ. ಇಡ್ಲಿ 8:30ಗೆ ಕ್ಲೋಸ್ ಆಗುತ್ತೆ. ಹೌದಾ? ಅದು ಕ್ಲೋಸ್ ಆಗುತ್ತಲೂ ಖಾಲಿ ದೋಸೆ ಒಂದಾದ್ಮೇಲೆ ಒಂದು ಅನ್ನೋ ತರ. ಇದು ವಡೆ ಸಾಂಬಾರು ಎಲ್ಲ ಏನಿರಲ್ಲ. ಸಾಂಬಾರ್ ಮಾಡೋದೇ ಇಲ್ಲ. ಅಂಡ್ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹೌದು ಸಖತ್ ಸ್ಪೈಸಿ ಆಗಿ ಚೆನ್ನಾಗಿರುತ್ತೆ ಪಲಾವ್ ಅಂತ. ಇನ್ನೇನ್ ಸಿಗುತ್ತೆ ಅಂಕಲ್ ಇಲ್ಲಿ? ಹೌದಾ? ಪಲಾವ್ ಫುಲ್ ಡಿಮ್ಯಾಂಡ್ ಅಂತೆ ನೋಡಿ. ಇನ್ನೇನೇನ್ ಸಿಗುತ್ತೆ ಅಷ್ಟೇ. ಇಡ್ಲಿ, ಉಪ್ಪಿಟ್ಟು, ಚಿತ್ರಾನ್ನ, ಪಲಾವು, ಖಾಲಿ ದೋಸೆ, ಸೆಟ್ ದೋಸೆ ಅಷ್ಟೇ. ಚಿತ್ರಾನ್ನ ಅಂತೂ ಉಪ್ಪು, ಖಾರ, ಹುಳಿ ಎಲ್ಲ ಹದವಾಗಿ ಸೂಪರ್ ಆಗಿದೆ. ಒಗ್ಗರಣೆನು ಎಷ್ಟು ಬೇಕೋ ಅಷ್ಟೇ ಇದೆ. ಫುಲ್ ಮನೇಲಿ ತಿಂದಂಗೆ ಆಗ್ತದೆ ನಮಗೆ. ಸಕ್ಕತ್ತಾಗಿದೆ ನೋಡಿ. ಇದು ನಮ್ಮ ಚಟ್ನಿಯನ್ನು ಸೌಂಡ್ ಕೊಡು ನೋಡಿ. ಇದು ನಮ್ಮ ಅಪ್ಪನ ಸ್ಟೈಲು. ಚೆನ್ನಾಗಿ ದೋಸೆಗೆ ಚಟ್ನಿನ ನೆನೆಸ್ಬಿಡ್ಬೇಕು. ಚೆನ್ನಾಗಿ ಚಟ್ನಿ ಹೀರಿಸ್ಕೊಂಡು. ಹೌದೌದು. ಖಾಲಿ ದೋಸೆಗೆ ನೀರ್ ಚಟ್ನಿ ಚೆನ್ನಾಗಿ ಇದಾದ್ರೇನೆ ಚೆನ್ನಾಗಿರೋದು. ಇದು ನಮ್ಮ ಡ್ಯಾಡಿ ಸ್ಟೈಲ್. ನಾನು ಹಾಗೆ. ಹೌದಾ? ನಮ್ ಡ್ಯಾಡಿ ಸ್ಟೈಲು. ನನಗೆ ಗಟ್ಟಿ ಚಟ್ನಿ ಕೊಟ್ರು ನೀರ್ ಚಟ್ನಿ ಹಾಕ್ಸ್ಕೊತೀನಿ ಖಾಲಿಗೆ. ಚೆನ್ನಾಗಿ ಮೇಲ್ಗಡೆ ಹಾಕೊಂಡು ಅದು ಹೀರ್ಕೋಬೇಕು. ಅದ್ರಲ್ಲೂ ಇದು ಫುಲ್ ಹೀರ್ಕೊಂಡ್ಬಿಡುತ್ತೆ. ಹೌದು, ಚೆನ್ನಾಗಿ ಹೀರ್ಕೊಳ್ಳೋದು. ನೈಸ್ ನೈಸ್. ನನ್ಗೆ ಚಿತ್ರಾನ್ನ ಎಷ್ಟು ಇಷ್ಟ ಆಯ್ತು ಅಂದ್ರೆ, ಖಾಲಿ ಅಂದ್ರು ನಾನು ಪರಲ್ಲ, ಚೂರು ಸಿಕ್ಕಿದ್ರು ಸಾಕು ನೋಡಿ ಅಂದೆ. ಪಾತ್ರೆಯಲ್ಲಿ ಬೆಳೆದ್ರು ನೋಡಿ, ಒಂಚೂರು ಸಿಕ್ತು ನನಗೆ, ಅದನ್ನ ಹಾಕಿದ್ರು. ಲೈಕ್ ಇದು ಆಸೆಗೆ ಕೊಸರು ಅಂತ ಏನ್ ಹೇಳ್ತೀವಲ್ಲ, ಹಂಗೆ ಆಸೆಗೆ ಹಾಕೊಂಡಿರೋದು ಎಕ್ಸ್ಟ್ರಾ. ಇದು ಸೂಪರ್ ಆದ. ಆರಾಮಾಗಿ 4 ಖಾಲಿ ತಿನ್ಬೋದು. ಬಿಸಿ ಬಿಸಿ ಬಿಸಿಯಾಗಿ ಮಾಡ್ತಿರ್ತಾರೆ ಇಲ್ಲಿ. ಹಿಂಗೆ ಒಳಗಡೆ ಹೋಗ್ತಾನೆ ಇರ್ತದೆ. ಫುಲ್ ಸಾಫ್ಟ್, ಅಷ್ಟು ಸಾಫ್ಟ್ ಇರ್ತದೆ. ಮೇಡಮ್ ನಮಸ್ತೆ. ಇವಾಗ ಒಂಚೂರು ಫ್ರೀ ಆದ್ರಿ ಅನ್ಸುತ್ತೆ ಮಾತಿಗೆ ನನಗೆ. ನಾನು ಅದಕ್ಕೆ ಕಾಯ್ತಾ ಇದ್ದೆ. ಸೊ ಈಗ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಇದು? ನೋಡಿದ್ರೆ ಹೆಂಗೆ ನಂಬರ್ ಇಟ್ಕೊಂಡಿದಾರ ಅವರು. 42. ಟೈಮಿಂಗ್ಸ್ ಏನ್ ನಿಮ್ದು? ಬೆಳಗ್ಗೆ 7:30 ಬೆಳಗ್ಗೆ 7:30 10:30 11. ರಜಾ ಯಾವತ್ತಾದ್ರೂ ಇದೆಯಾ? ಅಷ್ಟೇ. ಓಕೆ, ಸೂಪರ್ ಆಗಿತ್ತು. ಖಾಲಿ ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ ಎಲ್ಲ ಸಕ್ಕತ್ತಾಗಿತ್ತು. ಪಲಾವ್ ಟೇಸ್ಟ್ ಮಾಡಕ್ ಆಗ್ಲಿಲ್ಲ ನಮ್ಗೆ, ಮುಗಿದೋಗಿತ್ತು ಅಂತ ಗೊತ್ತಾಯ್ತು. ಇಡ್ಲಿ ಪಲಾವ್ ಎಲ್ಲ ಮುಗ್ದೋಗಿತ್ತು ನಮ್ಗೆ. ಬಟ್ ತಿಂದಿದ್ದು ದೋಸೆ ಮತ್ತೆ ಉಪ್ಪಿಟ್ಟು, ಚಿತ್ರಾನ್ನ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಯಾರ್ದಿದ್ ರೆಸಿಪಿ ಮೈನ್ ಆಗಿ? ನಿಮ್ದ ಅವ್ರದ? ನಿಮ್ದೇನಾ ಸರ್? ತಮ್ಮ ಹೆಸರು? ಶ್ರೀನಿವಾಸ. ಮೇಡಮ್ ನಿಮ್ಮ ಹೆಸರು ಹೇಳಿದ್ರೆ? ಹಾಗೆ ರೆಸಿಪಿ ಹೇಳಿ ಸರ್. ನಿಮ್ದೇನ ರೆಸಿಪಿ ಇದು? ಸೂಪರ್, ಸಖತ್ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ. ಅಂಡ್ ಇದಕ್ ಮುಂಚೆ ನಿಮಗೆ ಹೋಟೆಲ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತಾ, ಹೇಗೆ ಸರ್ ಅದು? ತಂದೆಯವರು ನಿಮ್ ತಂದೆ? ಅವ್ರದ್ದು ಹೋಟೆಲ್ಲೇನಾ?
ಅಂದ್ರೆ ನಾವು ಎಜುಕೇಶನ್ ಅಲ್ಲಿ ಆಮೇಲೆ ಇಲ್ಲಿ ಬಂದು ಕೆಲವು ದಿನ ಆಗ್ಲಿ ಆಮೇಲೆ ನಮ್ಮ ತಂದೆಯವರು ಸ್ವಲ್ಪ ಐಡಿಯಾ ಆಯ್ತು ಹಾ ಅದ್ರ ಮೇಲೆ ಮತ್ತೆ ಹೊಸದಾಗಿ ಹೋಟೆಲ್ ಸ್ಟಾರ್ಟ್ ಮಾಡ್ಕೊಂಡ್ರಿ. ಓಕೆ, ಸೊ ಫಸ್ಟ್ ಶುರು ಮಾಡಿದಾಗಿಂದ ಖಾಲಿ ದೋಸೆನೇನಾ? ಅಲ್ಲಿ ದೋಸೆ ಇಡ್ಲಿ ಹಾ ಚಿತ್ರಾನ್ನ ಅಷ್ಟೇ ಹೋಗ್ತಾ ಇರ್ತದೆ. ಇವಾಗ ಉಪ್ಪಿಟ್ಟು ಪಲಾವು ಎಲ್ಲ ಆಡ್ ಮಾಡ್ಕೊಂಡೋದ್ರಿ. ಬಟ್ ಇಲ್ಲಿ ಫಾಸ್ಟ್ ಮೂವಿಂಗ್ ದೋಸೆನೇನಾ? ದೋಸೆ ಜಾಸ್ತಿ. ಬಿಕಾಸ್ ನೋಡ್ತಾ ಇದೀನಿ ನಾನು ದೋಸೆ ಪಾರ್ಸಲ್ ತಗೊಂಡೋಗೋರು ಜಾಸ್ತಿ ಅಲ್ವಾ? ಈಟಿನೂ ಇದೆ ಬಟ್ ಪಾರ್ಸಲ್ ಅದೇ ಇದಕ್ಕೆ. ಹಾ, ಆಲ್ ದಿ ಬೆಸ್ಟ್ ಸರ್. ಹಾ ಸರ್, ನಿಮ್ಮ ಹೆಸರು? ಸಂಪತ್. ನೋಡ್ತಾ ಇದ್ದೆ, ಸಂಪತ್ತಿಗೆ ಸವಾಲ್ ಅಂತೆ ನೋಡಿ. ಸೂಪರ್ ಆಗಿ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ದೋಸೆ ಹಾಕ್ತಾ ಇದ್ರಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದಾರೆ. 10 ವರ್ಷ. ವೆರಿ ನೈಸ್ ಸರ್, ಥ್ಯಾಂಕ್ ಯು. ಎಷ್ಟೆಷ್ಟು ಪ್ರೈಸಸ್ ಕೇಳಿ? 10 ರೂಪಾಯಿ ಅಷ್ಟೇ. ಹಾಫ್ ಪ್ಲೇಟ್. ಹೌದಾ? ಹಾಫ್ ಪ್ಲೇಟ್ ದೋಸೆ. ರೈಸ್ ಬಾತ್ ಫುಲ್ ತಗೊಂಡ್ರೆ 40. ಹಾ, ನೈಸ್ ನೈಸ್. ಪಲಾವ್ ಎಷ್ಟು? ಪಲಾವ್ ಎಲ್ಲ ಒಂದೇ ರೇಟ್. ಇಡ್ಲಿ 10 ರೂಪಾಯಿ ಒಂದು. ಓಕೆ, ನೆಕ್ಸ್ಟ್ ಟೈಮ್ ನೋಡೋಣ ಇಡ್ಲಿ ಮತ್ತೆ ಪಲಾವ್ ತಿಂತೀವಿ. ಇದೆಲ್ಲ ಟೇಸ್ಟ್ ಮಾಡಿದ್ವಿ 7:30ಗೆ. ಅದು ಮೋಸ್ಟ್ಲಿ ಭಾನುವಾರ ಅದು ಜಾಸ್ತಿ ಇದೆ ಅಲ್ವಾ? ಯಾವಾಗಲೂ ಹಿಂಗೆ ಇರುತ್ತಾ? ಹಾ, ಪಾರ್ಸಲ್ ಜಾಸ್ತಿ ಇರಲ್ಲ. ಶ್ರೀ ವಾಸವಿ ಹೋಟೆಲ್ ಚಿಕ್ಕದಾಗಿ ಚೊಕ್ಕವಾಗಿ ತುಂಬಾ ರುಚಿಯಾಗಿ ಇತ್ತು, ಸಕ್ಕತ್ತಾಗಿತ್ತು. ಖಾಲಿ ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ 3 ಟೇಸ್ಟ್ ನೋಡಿದ್ವಿ. ಖಾಲಿ ದೋಸೆ ಇಸ್ ಟಾಪ್ ಹೀರೋ, ಅಂಕಲ್ ಭಾಷೆಯಲ್ಲಿ ಹೀರೋ. ಖಾಲಿ ದೋಸೆ ಇಸ್ ಹೀರೋ. ಅಂಡ್ ನೆಕ್ಸ್ಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಚಿತ್ರಾನ್ನ, ಆಮೇಲೆ ಉಪ್ಪಿಟ್ಟು ಸೂಪರ್ ಆಗಿತ್ತು. ಸೊ ನೀವು ಚಿಂತಾಮಣಿಗೆ ಬಂದಾಗ ಅಗ್ರಹಾರ ಮುಖ್ಯ ರಸ್ತೆ ಮಿಸ್ ಮಾಡ್ದಿರಾ ಟೇಸ್ಟ್ ಮಾಡಿ. ಖಾಲಿ ದೋಸೆ ತಿಂದ್ರೆ ಆಮೇಲೆ ನೀವೇ ಹೇಳ್ತೀರಾ. ಹೌದು, ಅಂದ್ರೆ ಚಿಕ್ಕದಾಗಿದೆ ಜಾಗ ಅಂತ ಇದ್ ಮಾಡ್ಕೋಬೇಡಿ. ಸೂಪರ್ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ರುಚಿಯಾಗಿತ್ತು. ಅಂಡ್ ಬೆಲೆ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಪಾಕೆಟ್ ಫ್ರೆಂಡ್ಲಿ. 10 ರೂಪಾಯಿ ಖಾಲಿ. 10 ರೂಪಾಯಿ ಖಾಲಿ ದೋಸೆ, ತುಂಬಾ ಪಾಕೆಟ್ ಫ್ರೆಂಡ್ಲಿ ಆಗಿದೆ. ಅಂಡ್ ಚಟ್ನಿನೂ ಸಕ್ಕದಾಗಿತ್ತು ಕಾಂಬಿನೇಷನ್. ಸಾಂಬಾರ್ ಗಿಂಬರ್ ಏನು ಮಾಡಲ್ಲ, ಬಟ್ ಚಟ್ನಿ ಒಂದೇ ಸಾಕು ಅದ್ರ ಜೊತೆಗೆ, ಅಷ್ಟು ಚೆನ್ನಾಗಿತ್ತು. ಸೊ ಪಾಕೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಇಡ್ಲಿನು. ಹಾ, ಹೇಳ್ತಾ ಇದ್ರ ಅಪ್ಪ ಹಂಗೆ. ಅಪ್ಪ ಹಂಗೆ ಹೇಳಿದ್ರೆ ಏನ್ ಹೇಳರ್ಥ? ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇದು ಪ್ರಶಾಂತ್ ಕಡೆಯಿಂದ ರಿಕ್ವೆಸ್ಟ್ ಈ ಸಲ, ಆಯ್ತಾ? ನನಗೋಸ್ಕರ. ಹೌದಾ? ಓಕೆ, ಪ್ಲೀಸ್ ಬಾಯ್ಸ್ಗೋಸ್ಕರ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಅಂಡ್ ಪಾಕೆಟ್ ಫ್ರೆಂಡ್ಲಿ, ತುಂಬಾ ಚೆನ್ನಾಗಿರೋಂತ ಟೇಸ್ಟಿ ಆಗಿರೋಂತ ಶ್ರೀ ವಾಸವಿ ಹೋಟೆಲ್ ನ ಇವತ್ತು ತೋರಿಸಿದೀವಿ ಚಿಂತಾಮಣಿನಲ್ಲಿ. ಹೋಪ್ ನಿಮ್ ಎಲ್ರಿಗೂ ಇವತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮ್ಮ ಭೇಟಿ. ಚಿಂತಾಮಣಿ ವಿಡಿಯೋಸ್ ಮ್ಯಾಕ್ಸಿಮಮ್ ಎಲ್ಲಾ ತೋರಿಸಿದೀವಿ. ಕರೆಕ್ಟ್, ಎಲ್ಲಾನು ಯಾವ್ದೂನು ಒಂದಕ್ಕಿಂತ ಒಂದು ಇದಾಗಿದೆ. ಎಲ್ಲಾನು ಮಿಸ್ ಮಾಡದೆ ವಿಸಿಟ್ ಮಾಡಿ. ಕರೆಕ್ಟ್, ಅದು ಅಂಕಲ್ ಸಾಕಷ್ಟು ಅನ್ಎಕ್ಸ್ಪ್ಲೋರ್ಡ್ ಜಾಗನ ಹುಡುಕಿದ್ದಾರೆ ಮಾಡಿ ತೋರಿಸಿರೋದು. ಯಾವ್ದಾಗ್ಲಿ ಇದಿರಲ್ಲ. ಸೂಪರ್ ಅಂಕಲ್, ನೀವು ವಿಸಿಟ್ ಮಾಡಿದ್ರೆ 100%. ಬೆಂಗಳೂರಿಂದ ಬಂದು ಹೋಗ್ಬಿಡ್ಬೋದು. ಬೆಂಗಳೂರಿಂದ ಬಂದು ಒಂದ್ 2-3 ಪ್ಲೇಸ್ ನೋಡ್ಕೊಂಡು ಹೋಗ್ತಾ ಇರ್ಬೋದು. ಲಾಂಗ್ ಡ್ರೈವ್. ಕರೆಕ್ಟ್. ಸೊ ಪ್ಲಾನ್ ಮಾಡಿ ಬನ್ನಿ, ತಿನ್ನಿ, ಆಮೇಲೆ ನನಗೆ ಕಮೆಂಟ್ಸ್ ಅಲ್ಲಿ ನಿಮ್ಗೆ ಏನ್ ಅನ್ಸ್ತು ಅಂತ ಹೇಳಿ, ಆಯ್ತಾ? ಸರಿ, ಹಾಗಿದ್ರೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ